ನನ್ನ ತಂಗಿ ಸುಮ್ನಾ ಕೂಡ ನಾಚ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ ಒಳ್ಳೇದು. ಮ್ಯಾಟರ್ ಮತ್ತೆ ನನ್ ಬುಡಕ್ಕೆ ಬರ್ತಿದ್ಯಲ್ಲಕ್ಕ. ಇಲ್ಲ, ದೊಡ್ಡಮ್ಮ ಹೇಳ್ಬೇಕು ಅಂದಿರೋ ವಿಷಯನೇ ಬೇರೆ. ಹಾ ಹೌದು, ಏನೇನೋ ಮಾತಾಡಿ ಟಾಪಿಕ್ ಡೈವರ್ಟ್ ಮಾಡ್ತಿದ್ದೀರಾ. ಪಾಯಿಂಟಿಗೆ ಬಂದ್ರೆ, ನನ್ನ ಪ್ರೀತಿ ಪಾತ್ರಳಾಗಿರೋ ನೈನಿನ ಯಮಪಾಶ ಹಿಂಬಾಲಿಸ್ತಿದೆ ಅಂತ ಹೇಗೆ ಹೇಳ್ದೆ? ಯಾಕೆ ಹಾಗೆ ಹೇಳ್ದೆ ವಿಶಾಲಾಕ್ಷಿ? ನಿಜ ಆಗಿರೋದಕ್ಕೆ ಹೇಳಿರೋದೇನೋ. ಏಯ್, ಡೈಲಾಗ್ ಹೇಳ್ಬೇಕಾಗಿರೋದು ವಿಶಾಲಾಕ್ಷಿ, ನೀವಲ್ಲ. ವಿಧಿ ಆಡೋ ವಿಚಿತ್ರ ಆಟ ದೊಡ್ಡಮ್ಮ. ಹೌ ಹೇಗೆ? ನೈನಿಗೇನ್ ಗಂಡಾಂತರ? ಬರಲ್ವಾ? ಬರ್ಬಾರ್ದಾ? ಅವಳು ಎಲ್ರ ಹಾಗೆ ಹಾಸಿನಿ, ಅತೀತಳಲ್ಲ. ಅದಕ್ಕೆ ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ಹಾಗಂದ್ರೆ ಎಲ್ಲರೂ ಯಾಕೆ ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಮಾಯಾವಿ ಹುಡುಗಿ ನೆನ್ನೆ ಬಂದ್ ಹಾಗೆ ಹೇಳಿದ್ಲು ಬಾವಾ. ಮತ್ತೆ ಮೊನ್ನೆನೆ ನಮ್ಮ ಅಕ್ಕಂಗ್ ಪ್ರಾಣಾಪಾಯ ಇದೆ ಅಂತ ಅವಳೇ ಹೇಳ್ಕೊಂಡ್ಲಲ್ಲ. ಭ್ರಮೇಲಿದ್ದಾಳೆ ಅಂತ ಅನ್ಕೊಂಡಿದ್ವಲ್ವಾ? ಮತ್ತೆ ಯಾವಾಗ ತಂಗ್ಯವ್ವ ಪಾಶ ಗೀಶ ಅಂತ ಹೇಳಿದ ತಕ್ಷಣ ನೈನಮ್ಮಂಗೆ ಭವಿಷ್ಯದಲ್ಲಿ ಆಗುವಂತ ಅಪಾಯ ಅವಘಡಗಳ ಬಗ್ಗೆ ಗೊತ್ತಾಗತ್ತೆ ಅಂತ ಅನ್ಸತ್ತೆ. ಅದೇನ್ ಕಾಣಿಸ್ತು ಅಂತ ಸ್ವಲ್ಪ ಹೇಳು ನಾಯಿನಿ. ಕನ್ನಡಿಲಿ ಕಾಣಿಸ್ಕೊಂಡಿದ್ದು ನಾನೇ ಬಾಬಾ. ನೀನಾದ್ರೆ ನೀನ್ ಉಟ್ಕೊಂಡಿರೋ ಸೀರೆ ಅಲ್ದೆ ಯಾಕೆ ಬೇರೆ ಸೀರೆ ಉಟ್ಟಿರೋ ತರ ಕಾಣಿಸ್ತು ಅಮ್ಮ? ಅದನ್ನ ಕೂಡ ಯೋಚನೆ ಮಾಡಿದೆ. ನಯನಿ ಆತ್ಮ ಇರಬಹುದು. ಬದುಕಿದಾಗ ಆತ್ಮ ಹೇಗ್ ಆಚೆ ಬರತತ್ತೆ? ಜಾಸ್ತಿ ಯೋಚನೆ ಮಾಡೋದ್ರಿಂದ ಅವಳು ಬ್ಯಾಲೆನ್ಸ್ ಔಟ್ ಆಗಿ ಹಾಗನ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು. ಅಷ್ಟೇ ಅಂತ ನೈನಿ ಅನ್ಕೊಳ್ಳೋವರೆಗೂ ಟೆನ್ಷನ್ ತಪ್ಪಿದ್ದಲ್ಲ ವಿಶಾಲ್.